ನಗರದ ಮುಸ್ಲಿಂ ವಾಸ ಪ್ರದೇಶದಲ್ಲಿ ಜನಗಣತಿ ಮಾಡೋದಿಲ್ಲ ಅಂತ ಹೇಳಿಕೆ ನೀಡುವ ಮೂಲಕ ಮುಸ್ಲಿಂ ವಿರೋಧಿ ನೀತಿ ಅನುಸರಿಸುತ್ತಿರುವ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸರಸ್ವತಮ್ಮ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಆಲ್ ಇಂಡಿಯಾ ಮಜ್ಲಿಸ್ ಎ ಇತ್ಯಾದಿ ಉಲ್ ಮುಸ್ಲಿಮೀನ್ ಕಾರ್ಯಕರ್ತರು ತಾಲೂಕು ದಂಡಾಧಿಕಾರಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪ್ರತ್ಯೇಕವಾಗಿ ಮನವಿ ಸಲ್ಲಿಸಿದರು. ಎಐಎಂಐಎ ಪಕ್ಷದ ಜಿಲ್ಲಾಧ್ಯಕ್ಷ ಮಹಬೂಬ್ ಖಾನ್ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ತಹಶೀಲ್ದಾರ್ ಗಗನ ಸಿಂಧು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಅವರನ್ನು ಭೇಟಿ ಮಾಡಿ ಇತ್ತೀಚೆಗೆ ನಗರದ ತಾಲೂಕು ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸರಸ್ವತಮ್ಮ ಅವರು ಮುಸ್ಲಿಂ ಪ್ರದೇಶದಲ್ಲಿ ನಾವು ಜನಗಣತಿ ಮಾಡೋದಿಲ್ಲ, ಅಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ, ಕುಳಿತುಕೊಳ್ಳಲು ಜಾಗ ಇಲ್ಲ, ಮುಸ್ಲಿಮರಿಗೆ ಕನ್ನಡ ಭಾಷೆಯ ಬಗ್ಗೆ ಜ್ಞಾನ ಇಲ್ಲ ಅಂತ ಹೇಳುವ ಮೂಲಕ ಬೇಜವಾಬ್ದಾರಿ ಮೆರೆದು ಮುಸ್ಲಿಂ ಸಮಾಜವನ್ನು ಅವಮಾನ ಮಾಡಿದ್ದಾರೆ. ಇವರಿಂದ ಸಮರ್ಪಕವಾಗಿ ಗಣತಿ ಕಾರ್ಯ ಆಗ್ತಿದೆ ಎಂಬುದು ನಮಗೆ ನಂಬಿಕೆ ಇಲ್ಲ. ಕೂಡಲೇ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಕೇವಲ ಮುಸ್ಲಿಂ ಸಮುದಾಯ ಮಾತ್ರವಲ್ಲ, ಎಲ್ಲ ಸಮಾಜದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಅರಿತುಕೊಳ್ಳುವ ಸಲುವಾಗಿ ಸರ್ವೆ ಕಾರ್ಯ ನಡೆಸ್ತಾ ಇದ್ದು, ಇಂತಹ ಸಂದರ್ಭದಲ್ಲಿ ಇಡೀ ಸಮಾಜದಲ್ಲಿ ಶ್ರೇಷ್ಠ ಸ್ಥಾನವನ್ನು ಹೊಂದಿರುವ ಶಿಕ್ಷಕರ ಸಂಘದ ಪ್ರತಿನಿಧಿಯಾಗಿರುವ ತಾಲೂಕು ಸಂಘದ ಅಧ್ಯಕ್ಷರು ಸರಸ್ವತಮ್ಮ ಅವರು ತಮ್ಮ ಸ್ಥಾನವನ್ನು ಮರೆತು ಬೇಜವಾಬ್ದಾರಿಯಾಗಿ ಮುಸ್ಲಿಂ ಸಮಾಜ ಮತ್ತು ಪ್ರದೇಶದ ಬಗ್ಗೆ ಅವಹೇಳನ ಮಾಡಿದ್ದು, ಕೂಡಲೇ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಿ ತಾಲೂಕಿನಲ್ಲಿ ಸುಸೂತ್ರವಾಗಿ ಸರ್ವೆ ಕಾರ್ಯ ನಡೆಸಲು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದರು. ಮನವಿ ಸ್ವೀಕರಿಸಿದ ತಾಲೂಕು ದಂಡಾಧಿಕಾರಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜನಗಣತಿ ಕಾರ್ಯ ಸುಸೂತ್ರವಾಗಿ ನಡೆಯುತ್ತದೆ, ನಾವು ಅದರ ನಿರ್ವಹಣೆ ಮಾಡುತ್ತಿದ್ದೇವೆ, ಯಾವುದೇ ರೀತಿಯ ಲೋಪವಿಲ್ಲದಂತೆ ಎಚ್ಚರ ವಹಿಸಲಾಗುವುದು, ಜೊತೆಗೆ ಶಿಕ್ಷಕರ ಸಂಘದ ಪ್ರತಿನಿಧಿ ಮೇಲೆ ಸೂಕ್ತ ಕ್ರಮ ಜರುಗಿಸಲಾಗುವುದು ಅಂತ ಭರವಸೆ ಕೊಟ್ಟರು. ನಾನು ಮಹಬೂಬ್ ಖಾನ್ ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇದ್ದೇನೆ. ಏನೋ ಮೊನ್ನೆ ಜನಗಣತಿಯ ಒಂದು ಮೀಟಿಂಗಲ್ಲಿ ಈ ಟೀಚರ್ ಅಸೋಸಿಯೇಷನ್ ಅವರ ಒಂದು ಅಧ್ಯಕ್ಷರು ಏನಿದ್ದಾರೆ, ಅವರು ನಮ್ಮ ಸಮುದಾಯದ ಬಗ್ಗೆ ಸ್ವಲ್ಪ ಅವಹೇಳನ ಹೇಳಿಕೆಯನ್ನು ನೀಡಿದ್ದಾರೆ. ಅದಕ್ಕೆ ನಮಗೆ ತುಂಬ ನಮ್ಮ ಸಮುದಾಯಕ್ಕೆ ಬೇಜಾರಾಗಿದ್ದು, ನಾವು ಈಗ ಜಿಲ್ಲಾ ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಅವರು ಹೇಳಿದ್ದಾರೆ ಎಲ್ಲ ಕಡೆ ಅವರು ಒಳ್ಳೆ ರೀತಿಯ ಜನಗಣತಿ ಆಗುತ್ತೆ, ನಾನು ಎಲ್ಲ ಗಮನ ಹರಿಸಿ ನಾನು ಮಾಡಿಸುತ್ತೇನೆ, ಏನು ತಪ್ಪಾಗಲ್ಲ ಅಂತೇಳಿ ಅವರು ನನ್ನ ಮಾತು ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೆ ಕೃತಜ್ಞತೆ ಹೇಳ್ತಾ, ಮತ್ತೆ ಶಿಕ್ಷಕರೇ ಈ ಥರ ಮಾತಾಡಿದರೆ ಹೇಗೆ? ನಾವು ಶಿಕ್ಷಕರಿಂದ ಮೇಲಕ್ಕೆ ಬಂದಿದ್ದು, ನಾವು ಶಿಕ್ಷಕರನ್ನ ಒಂದು ಸ್ಥಾನ ಕೊಟ್ಟಿರ್ತೀವಿ ನಮ್ಮ ಹೃದಯದಲ್ಲೇ. ಇವರು ಈ ಥರ ಮಾತಾಡೋದು ಸರಿಯಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಜರುಗಿಸಿ, ಮತ್ತೆ ನಮ್ಮ ಇವರು ಮಿನಿಸ್ಟರ್ ಆದ ಸುಧಾಕರ್ ಅವರು ಇದ್ರ ಬಗ್ಗೆ ಕ್ರಮ ಜರುಗಿಸಿ ಸೂಕ್ತ ನ್ಯಾಯ ದೊರಕಿಸ್ಕೊಡ್ಬೇಕು ನಮ್ಮ ಸಮುದಾಯಕ್ಕೆ ಅಂತೇಳಿ ನಾವು ಕೋರ್ಕೊಳ್ತೇವೆ. ನಮಸ್ಕಾರ. ಎಐ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ.